ಮದುವೆ ಆದ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಬರೋ ವಸ್ತು ಅದು ಏನೇ ಆಗಿರಲಿ, ಚಿಕ್ಕದಿರಲಿ, ದೊಡ್ಡದಿರಲಿ, ಹೊಸದಿರಲಿ, ಹಳೇದಿರಲಿ, ಏನೇ ಆಗಿರಲಿ, ಅದ್ರ ಮೇಲೆ ಏನೋ ಒಂಥರ ಸೆಂಟಿಮೆಂಟು, ಪ್ರೀತಿ, ಖುಷಿ ಎಲ್ಲ ಇರುತ್ತೆ. ನಮ್ಮ ರಾಧಿಕಾ ಕೂಡ ಹಾಗೆ ಇರುತ್ತೆ. ರಾಧಿಕಾ ಮದುವೆ ದೂರದ ಊರಿನಲ್ಲಿರೋ ಪ್ರಶಾಂತ್ ಅನ್ನೋ ಹುಡುಗನ ಜೊತೆ ಆಗಿರುತ್ತೆ. ಹಾಗಾಗಿ ಅವಳು ತವ್ರ ಮನೆಯಿಂದ ಏನೇ ಪಾರ್ಸಲ್ ಬಂದರೂ ಅಷ್ಟು ಎಕ್ಸೈಟ್ ಆಗಿರ್ತಾಳೆ, ಖುಷಿ ಆಗಿರ್ತಾಳೆ. ರಾಧಿಕಾ, ಬೇಗ ಬಾಯಿಲಿ, ನಿನ್ನ ತವ್ರ ಮನೆಯಿಂದ ಪಾರ್ಸಲ್ ಬಂದಿದೆ. ಇನ್ನೂ ಬಂದಿಲ್ಲ ಅಂತ ಕಾಯ್ತಿದ್ಯಲ್ಲ, ಇವಾಗ ಬಂದಿದೆ, ಬೇಗ ಬಾ. ಹೌದಾ ರೀ, ಪಾರ್ಸಲ್ ಬಂತ? ನಾನು ಯಾವಾಗ ಬರುತ್ತೋ ಅಂತ ಎಷ್ಟು ಕಾಯ್ತಿದ್ದೆ. ಅಮ್ಮ ಹೇಳ್ತಾ ಇದ್ರು ನಿನಗೆ ಇಷ್ಟ ಆಗೋದನ್ನೆಲ್ಲ ಕಳಿಸಿದ್ದೀನಿ ನೋಡು ಅಂತ. ಓಪನ್ ಮಾಡಾದ್ರೂ ನೋಡ್ತೀಯೋ ಇಲ್ಲ ಹಾಗೇ ನೋಡ್ತಾ ಖುಷಿ ಪಡ್ತಾ ನಿಂತ್ಕೊಳ್ತೀಯೋ? ಇರಿ ಒಂದು ನಿಮಿಷ, ಅತ್ತೆನೂ ಕರೆಯೋಣ. ಅವ್ರನ್ನ ಕರೀದೆ ನಾವೇ ಓಪನ್ ಮಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ನೋಡಲಿ, ನೀನು ಹೇಳ್ತಿದ್ದಾಗೆ ಅಮ್ಮನೇ ಬಂದ್ರು. ಹ್ಞೂನಮ್ಮ, ನೀವು ಮಾತಾಡೋದು ಕೇಳಿ ನಾನೇ ಬಂದೆ. ಇಲ್ಲಿ ನಾನೇ ಓಪನ್ ಮಾಡಿ ನೋಡ್ತೀನಿ, ನೋಡೋಣ ಬೀಗರು ನಮಗೋಸ್ಕರ ಏನೆಲ್ಲ ಕಳಿಸಿದ್ದಾರೆ ಅಂತ. ಸರಿ ಅತ್ತೆ, ನೀವೇ ಓಪನ್ ಮಾಡಿ. ಅತ್ತೆ ಪದ್ಮ ರಾಧಿಕಾ ತವ್ರ ಮನೆಯಿಂದ ಬಂದಿರೋ ಎಲ್ಲ ವಸ್ತುಗಳನ್ನು ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ ರಾಧಿಕಾಗೆ ಇಷ್ಟ ಆಗುವಂಥ ಎಲ್ಲ ವೆರೈಟಿ ತಿಂಡಿಗಳು, ಸ್ವೀಟು, ಬಟ್ಟೆ, ಹಣ್ಣು, ಹಂಪಲು ಎಲ್ಲದೂ ಇರುತ್ತೆ. ಅರೆ, ಬೀಗರು ಎಷ್ಟೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಪ್ರಶಾಂತ, ಒಂದು ಕೆಲಸ ಮಾಡಪ್ಪ, ಇಲ್ಲಿ ನಮಗೆ ಒಂದು ಸ್ವಲ್ಪ ಏನಾದರೂ ಉಳಿಸು. ಮಿಕ್ಕಿದ್ದನ್ನೆಲ್ಲ ನಿನ್ನ ತಂಗಿ ಪ್ರಿಯಾನ್ ಮನೆ ಕಳಿಸ್ಬಿಡಪ್ಪ. ಈ ಸ್ವೀಟು, ಈ ಹಪ್ಪಳ, ಸಂಡಿಗೆ ಎಲ್ಲ ಕಳಿಸಿದಾರಲ್ಲ, ಇವು ಅಂದರೆ ನಮ್ಮ ಅಳಿಯನಿಗೆ ತುಂಬ ಇಷ್ಟ. ಆಮೇಲೆ ಈ ಡ್ರೆಸ್ಸು ಅಷ್ಟೇ, ನನ್ನ ಮಗಳು ಪ್ರಿಯನ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನೆಲ್ಲ ಅವಳಿಗೆ ಕಳಿಸ್ಕೊಟ್ರೆ ಅವಳು ಅಳಿಯಂದ್ರು ತುಂಬ ಖುಷಿ ಪಡ್ತಾರೆ. ಅಮ್ಮ, ಇವೆಲ್ಲ ರಾಧಿಕಾಗೂ ತುಂಬಾ ಇಷ್ಟ ಅಲ್ವಾ? ಅವಳಿಗೆ ಇಷ್ಟ ಅಂತಾನೆ ಅವಳು ತವ್ರ ಮನೆಯಿಂದ ಇಷ್ಟೆಲ್ಲ ಕಳಿಸಿದಾರಲ್ವಾ? ಹೌದು, ಇಷ್ಟನೇ. ಅವಳಿಗೆ ಇವನ್ನೆಲ್ಲ ನಾನು ಇಲ್ಲೇ ಮಾರ್ಕೆಟಿಂದ ತಂದ್ಕೊಡ್ತೀನಿ ಬಿಡು. ನೀನು ಮೊದಲು ಇದನ್ನೆಲ್ಲ ನಿನ್ನ ತಂಗಿ ಮನೆ ಕಳಿಸು. ಅವಳಿದ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾಳೆ ಕಣೋ. ರಾಧಿಕಾ, ಇದನ್ನೆಲ್ಲ ನಾನು ನನ್ನ ಮಗಳು ಪ್ರಿಯನ್ ಮನೆ ಕಳಿಸ್ಕೊಟ್ರೆ ನಿನ್ಗೇನಾದ್ರೂ ಬೇಜಾರಾಗುತ್ತಾ? ಇಲ್ಲ ಅತ್ತೆ, ನನಗೆ ಯಾಕೆ ಬೇಜಾರು? ನೀವು ಕಳಿಸ್ಕೊಡಿ ಇದನ್ನೆಲ್ಲ ಪ್ರಿಯನ್ ಮನೆಗೆ. ನೋಡ್ದೇನೋ, ಕೇಳಿಸ್ಕೊಂಡ್ಯಾ? ಅವಳಿಗೆ ಏನು ಬೇಜಾರಿಲ್ಲ. ನೀನೊಂದು ಸುಮ್ಮನೆ ಇದನ್ನೆಲ್ಲ ತಗೊಂಡು ಹೋಗಿ ಬೇಗ ಪ್ರಿಯನ್ ಕೊಡು. ನಾನು ಅವಳಿಗೆ ಫೋನ್ ಮಾಡಿ ಹೇಳ್ತೀನಿ ನಿಮ್ಮ ಅಣ್ಣ ಇದನ್ನೆಲ್ಲ ತರ್ತಾ ಇದ್ದಾನೆ ಅಂತ. ಅತ್ತೆ ಕೇಳಿದ್ಲು ಅಂತ ರಾಧಿಕಾ ಏನೋ ಹೂ ಅಂತಾಳೆ. ಹೂ ಅನ್ಲೇಬೇಕಾಗಿರತ್ತೆ ಕೂಡ, ಯಾಕಂದರೆ ಇದನ್ನೆಲ್ಲ ನಾದ್ನಿಗೆ ಕಳಿಸ್ಕೊಡೋದು ನನಗಿಷ್ಟ ಇಲ್ಲ ಅಂತ ಹೇಗೆ ಹೇಳ್ತಾಳಲ್ವಾ? ಇದು ಒಂದ್ಸಲ ಏನೋ ಕಳಿಸ್ಕೊಡ್ತಾ ಇದ್ದಾರೆ, ಇರಲಿ ಬಿಡು, ತೊಂದರೆ ಇಲ್ಲ ಅಂತ ಅನ್ಕೋತಾಳೆ. ಆದರೆ ಇದು ಇಲ್ಲಿಗೆ ನಿಲ್ತಾ ಇರಲ್ಲ. ರಾಧಿಕಾ, ಏನತ್ತೆ? ರಾಧಿಕಾ, ನಿನ್ನ ಹುಟ್ಟಿದ ಹಬ್ಬಕ್ಕೆ ನಿಮ್ಮಣ್ಣ ನಿನಗೊಂದು ಡ್ರೆಸ್ ಕೊಡಿಸಿದ್ನಲ್ವಾ, ಹಾಗೆ ಅದ್ರ ಜೊತೆ ಮ್ಯಾಚಿಂಗ್ ಪರ್ಸ್ ಕೂಡ ಕೊಡಿಸಿದ್ದ ನೋಡು. ಅವೆರಡು ಒಂದು ಸ್ವಲ್ಪ ಪ್ಯಾಕ್ ಮಾಡಿಬಿಡ್ತೀಯಮ್ಮ? ಯಾಕತ್ತೆ? ಅದು ಯಾವುದನ್ನು ನಾನು ಇನ್ನೂ ಒಂದ್ಸಲನೂ ಯೂಸ್ ಮಾಡಿಲ್ಲ, ಅದನ್ನ ಯಾಕೆ ಪ್ಯಾಕ್ ಮಾಡಬೇಕು? ಅದು ಯಾವುದನ್ನು ನೀನು ಇನ್ನೂ ಯೂಸ್ ಮಾಡಿಲ್ಲ ಅಂತಾನೆ ಅದನ್ನು ಪ್ಯಾಕ್ ಮಾಡೋಕ್ಕೆ ಹೇಳಿದ್ದು. ಅದೇನು ಗೊತ್ತಾ, ನಾಳೆ ನನ್ನ ಮಗಳು ಪ್ರಿಯಂದು ಹುಟ್ಟಿದ ಹಬ್ಬ ಇದೆ, ಅದಕ್ಕೆ ನಿಂದು ಅಡ್ರೆಸ್ಸು, ಬ್ಯಾಗು ಎಲ್ಲ ಪ್ಯಾಕ್ ಮಾಡೋಕ್ಕೆ ಹೇಳಿದ್ದು. ಅದನ್ನ ಅವಳಿಗೆ ಗಿಫ್ಟ್ ಕೊಟ್ಟರೆ ಅವಳು ತುಂಬ ಖುಷಿ ಪಡ್ತಾಳೆ. ಆದರೆ ಅತ್ತೆ, ಆ ಡ್ರೆಸ್ಸು ಮತ್ತು ಬ್ಯಾಗ್ ಅದೆರಡನ್ನೂ ನಮ್ಮಣ್ಣ ತುಂಬ ಪ್ರೀತಿಯಿಂದ ನನಗೋಸ್ಕರ ಕೊಡಿಸಿದ್ದಾನೆ. ಅದನ್ನು ಒಂದ್ಸಲನೂ ನಾನು ಇನ್ನೂ ಬಳಸಿಲ್ಲ ಅತ್ತೆ. ಅವನು ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾನೆ, ಮತ್ತು ನಾನು ಅದನ್ನ ಇಟ್ಕೋಬೇಕಲ್ವಾ? ಪ್ರಿಯನ್ ಬರ್ಡೇಗೆ ಬೇರೆ ಏನಾದರೂ ಗಿಫ್ಟ್ ನಾನೇ ತೊಗೊಂಡು ಬರ್ತೀನಿ ಬಿಡಿ. ನಮ್ಮ ಅಣ್ಣ ನನಗೆ ಕೊಡಿಸಿದಾನಲ್ಲ, ಅದ್ರಗಿನ್ನ ಚೆನ್ನಾಗಿರೋ ಡ್ರೆಸ್ಸು, ಬ್ಯಾಗು ಎಲ್ಲ ಪ್ರಿಯಂಗೆ ತೊಗೊಂಡು ಬರ್ತೀನಿ. ಅದೆಲ್ಲ ಬೇಡಮ್ಮ, ಪ್ರಿಯನ್ ಬಗ್ಗೆ ನನಗೆ ಗೊತ್ತು. ಅವಳಿಗೆ ನಿನ್ನ ಹತ್ರ ಇದೆಯಲ್ಲ ಡ್ರೆಸ್ಸು, ಅಂಥದ್ದೇ ಅವಳಿಗೆ ಇಷ್ಟ ಆಗೋದು. ನೀನೀಗ ಬೇರೆ ಯಾವುದೇ ತಂದರೂ ಅವಳಿಗೆ ಇಷ್ಟ ಆಗಲ್ಲ. ಹಾಗಾಗಿ ನಿನ್ನ ಹತ್ರ ಇರೋ ಡ್ರೆಸ್ಸು, ಬ್ಯಾಗ್ನ ಪ್ಯಾಕ್ ಮಾಡಿಕೊಡು. ಅದನ್ನು ನನ್ನ ಮಗಳಿಗೆ ಬರ್ಡೇ ಗಿಫ್ಟಾಗಿ ನಾನು ಕೊಡ್ತೀನಿ, ಖುಷಿ ಪಡ್ತಾಳೆ ಅವಳು. ನೀನು ತೆಗಿದ್ರೆ ಆಮೇಲೆ ಡ್ರೆಸ್ಸು, ಬ್ಯಾಗು ಏನು ಬೇಕೋ ತಗೋ. ನೀನು ಏನೇ ತೊಗೊಂಡ್ರು ನಾನು ನಿನಗೆ ಬೇಡ ಅಂತೀನಾ? ಇಲ್ಲ ಅಲ್ವಾ? ಅಲ್ಲ, ಆದರೂ ಅತ್ತೆ, ನೋಡು ನೀನು ನಡ್ಕೊಳ್ಳೋ ರೀತಿಲೇ ಅದು ಯಾವುದನ್ನು ನಿನ್ನ ನಾದ್ನಿ ಕೊಡೋಕೆ ನಿನಗೆ ಇಷ್ಟ ಇಲ್ಲ ಅಂತ ನನಗೆ ಅರ್ಥ ಆಗ್ತಿದೆ. ಛ ಎಂಥ ಕಾಲ ಬಂತಪ್ಪ. ಈಗಿನ ಕಾಲ ಸೊಸೆಯಂದ್ರಿಗೆ ತಮ್ಮ ನಾದ್ನಿಗೆ ತಮ್ಮ ಹತ್ರ ಇರೋ ಒಂದು ಡ್ರೆಸ್ ಕೊಡೋ ಮನಸ್ಸಿರಲ್ಲ. ನಮ್ಮ ಕಾಲದಲ್ಲಿ ನಾವೆಲ್ಲ ನಮ್ಮ ನಾದ್ನಿಗೋಸ್ಕರ ಬಟ್ಟೆ ಏನು ಜೀವ ಕೊಡೋಕ್ಕೂ ತಯಾರಾಗಿರ್ತಿದ್ವಿ, ಗೊತ್ತಾ? ಅದು ಹಾಗಲ್ಲ ಅತ್ತೆ. ಸರಿ, ಹೋಗ್ಲಿ ಬಿಡಿ, ನಾನು ಹೋಗಿ ಆ ಡ್ರೆಸ್ಸು, ಬ್ಯಾಗ್ ಎರಡನ್ನೂ ಪ್ಯಾಕ್ ಮಾಡಿಕೊಡ್ತೀನಿ. ಹಾಂ, ಹಾಗೆ ಮಾಮೂಲಿ ಪ್ಯಾಕ್ ಮಾಡಿಬಿಟ್ಟಿಯಾ, ಅದೇನೋ ಹೇಳ್ತಾರೆ ಗಿಫ್ಟ್ ಪ್ಯಾಕ್ ಅಂತ, ಆ ಥರ ಗಿಫ್ಟ್ ಪ್ಯಾಕ್ ಮಾಡು. ಸರಿ ಆಯ್ತು ಬಿಡಿ ಅತ್ತೆ, ಹಾಗೆ ಮಾಡ್ತೀನಿ. ಹೀಗೆ ರಾಧಿಕಾ ತವ್ರ ಮನೆಯಿಂದ ಅವಳಿಗೋಸ್ಕರ ಏನೇ ವಸ್ತುಗಳು ಬಂದರೂ ಅವಳ ಅತ್ತೆ ಪದ್ಮನಿಗೆ ಮಾತ್ರ ತನ್ನ ಮಗಳು ಪ್ರಿಯಾನೇ ನೆನಪಾಗ್ತಿರ್ತಾಳೆ. ರಾಧಿಕಾಗೋಸ್ಕರ ಬಂದಿರೋ ಎಲ್ಲ ವಸ್ತುಗಳನ್ನು ಅವಳು ಹೇಗಾದ್ರೂ ಮಾಡಿ ತನ್ನ ಮಗಳು ಪ್ರಿಯಾನ್ ಕಳಿಸ್ಕೊಡ್ತಾ ಇರ್ತಾಳೆ. ಪದ್ಮನಿಗೆ ರಾಧಿಕನಿಗೂ ತನ್ನ ತವ್ರ ಮನೆಯಿಂದ ಬಂದಿರೋ ವಸ್ತುಗಳ ಮೇಲೆ ಆಸೆ, ಪ್ರೀತಿ, ಅಟ್ಯಾಚ್ಮೆಂಟ್ ಇರುತ್ತೆ. ಅಂಥದ್ದೇ ಬೇರೆ ಏನೇ ತಂದು ಕೊಟ್ಟರು ಅದು ಅವಳು ತವ್ರ ಮನೆಯಿಂದ ಬಂದಿರೋ ವಸ್ತುಗೆ ಸಮ ಆಗಲ್ಲ ಅನ್ನೋದು ಅರ್ಥನೇ ಆಗ್ತಿರಲ್ಲ. ಒಂದಿನ ರಾಧಿಕಾಗೆ ಅವಳ ಚಿಕ್ಕಮ್ಮ ದುಬೈಯಿಂದ ಒಂದಷ್ಟು ಗಿಫ್ಟ್ಗಳನ್ನ ಕಳಿಸ್ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ರಾಧಿಕಾ ನಾದ್ನಿ ಪ್ರಿಯಾ ಕೂಡ ಅಲ್ಲೇ ಇರ್ತಾಳೆ. ಅತ್ತೆ, ಈ ಗಿಫ್ಟ್ಗಳನ್ನೆಲ್ಲ ನನ್ನ ಚಿಕ್ಕಮ್ಮ ದುಬೈಯಿಂದ ನನಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ವಾವ್, ಅದಕ್ಕೆ ದುಬೈಯಿಂದ ಕಳಿಸ್ಕೊಟ್ಟಿದ್ದಾರಾ? ಇದರಲ್ಲಿರೋ ಎಲ್ಲ ಗಿಫ್ಟ್ಗಳು ತುಂಬ ಚೆನ್ನಾಗಿದೆ.
ಮಗಳೇ ನಿನ್ಗೆ ಅಷ್ಟೊಂದು ಇಷ್ಟ ಆಯ್ತಾ? ನಿನಗೆ ಅದರಲ್ಲಿ ಯಾವ್ಯಾವ್ದೆಲ್ಲ ಇಷ್ಟ ಆಯ್ತೋ ಎಲ್ಲ ನೀನು ಇಟ್ಕೋ. ನೀನು ತಗೊಂಡ್ರೆ ನಿಮ್ಮ ಅತ್ತಿಗೆ ಏನು ಬೇಡ ಅನ್ನಲ್ಲ, ಅಲ್ವೇನೆ ರಾಧಿಕಾ? ಆ, ಆ, ಹೌದು 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 ಪ್ರಿಯಾ, ನಿನಗೆ ಏನು ಬೇಕೋ ತಗೋ. ಥ್ಯಾಂಕ್ ಯು. ಅದಕ್ಕೆ ದುಬೈಯಿಂದ ತಂದಿರೋ ವಸ್ತುಗಳಂದ್ರೆ ನನಗೆ ತುಂಬ ಇಷ್ಟ ಅಂತ ನಿಮಗೂ ಗೊತ್ತಲ್ವಾ? ಅದಕ್ಕೆ ಇದರಲ್ಲಿ ಲಿಪ್ಸ್ಟಿಕ್ಕು ಮತ್ತು ಕೆಲವೊಂದು ಮೇಕಪ್ ಐಟಮ್ಸ್ ಎಲ್ಲ ಇದೆ, ಅದನ್ನು ನಾನು ಇಟ್ಕೋತೀನಿ. ಆಮೇಲೆ ಕೆಲವೊಂದು ಪರ್ಫ್ಯೂಮ್ಸ್ ಇದೆ, ಚಾಕ್ಲೇಟ್ಸ್ ಇದೆ, ಅದೆಲ್ಲದನ್ನು ನಾನು ನನ್ನ ಗಂಡನಿಗೋಸ್ಕರ ತಗೋತೀನಿ. ಅವರಿಗೆ ಈ ಚಾಕ್ಲೇಟ್ಸ್ ಎಲ್ಲ ಅಂದರೆ ತುಂಬ ಇಷ್ಟ. ಹಾಗೆ ಕೆಲವೊಂದು ಆರ್ಟಿಫಿಷಿಯಲ್ ಜ್ಯುವೆಲ್ರಿನೂ ಇದೆ, ಅದನ್ನು ನಾನು ಇಟ್ಕೋತೀನಿ. ಈ ಥರ ಜ್ಯುವೆಲ್ರಿ ಎಲ್ಲ ಅಂದರೆ ನನಗೆ ತುಂಬ ಇಷ್ಟ ಅಂತ ನಿಮಗೆ ಗೊತ್ತಲ್ಲ? ಅದಕ್ಕೆ ಸರಿ ಪ್ರಿಯಾ. ಪ್ರಿಯಾ, ಆ ಚಾಕ್ಲೇಟ್ಸ್ ಎಲ್ಲ ಅಂದರೆ ನಿಮ್ಮ ಅಣ್ಣ ಪ್ರಶಾಂತ್ಗೂ ತುಂಬ ಇಷ್ಟ, ಅವ್ರಿಗೂ ಒಂದು ಸ್ವಲ್ಪ ಉಳಿಸಿದ್ರೆ. ಓ, ಅದಕ್ಕೆ ನೀವು ಹೇಳೋ ರೀತಿ ನೋಡ್ತಿದ್ರೆ ಇದನ್ನೆಲ್ಲ ನನಗೆ ಕೊಡೋಕೆ ನಿಮಗೆ ಇಷ್ಟನೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಾನೇನು ಇದನ್ನೆಲ್ಲ ತಗೋತಾ ಇರಲಿಲ್ಲ, ಅಮ್ಮ ಫೋರ್ಸ್ ಮಾಡಿದ್ಲು ಅಂತ ತಗೊಳ್ತಾ ಇದ್ದೆ ಅಷ್ಟೇ. ಏನು ಬೇಡ ಬಿಡಿ, ನಿಮ್ಮ ವಸ್ತುಗಳನ್ನ ನೀವೇ ಇಟ್ಕೊಳ್ಳಿ. ಅಯ್ಯೋ ಪ್ರಿಯಾ, ಯಾಕೆ ಕೋಪ ಮಾಡ್ಕೊಳ್ತಾ ಇದೀಯಾ? ನಿನಗೆ ಏನೇನು ಬೇಕು ಎಲ್ಲ ತಗೋ, ಏನು ತೊಂದರೆ ಇಲ್ಲ. ಕೊಡೋದು ಇಷ್ಟ ಇಲ್ಲ ಅನ್ನೋ ಥರ ಮಾತಾಡಿ ಈಗ ಏನು ಬೇಕು ತಗೋ ಅಂದರೆ ಏನೇ ಪ್ರಯೋಜನ? ಪಾಪ ನನ್ನ ಮಗಳು ಎಷ್ಟು ಖುಷಿಯಾಗಿದ್ಲು, ಅವಳು ಮೂಡೆಲ್ಲ ಹಾಳು ಮಾಡಿಬಿಟ್ಟಿಯಲ್ಲ. ಪ್ರಿಯಾ, ಬೇಜಾರು ಮಾಡ್ಕೊಬೇಡಮ್ಮ ಮಗಳೇ, ಬಾ, ನಿನಗೆ ಏನೇನು ಬೇಕೋ ಎಲ್ಲ ನಾನು ನಿನಗೆ ಹೊರಗಡೆ ಕರ್ಕೊಂಡು ಹೋಗಿ ಕೊಡ್ಸ್ಕೊಂಬರ್ತೀನಿ. ಪದ್ಮ ಮಗಳನ್ನ ಕರ್ಕೊಂಡು ಹೋಗಿ ಅವಳಿಗೆ ಬೇಕಾಗಿದ್ದನ್ನೆಲ್ಲ ಶಾಪಿಂಗ್ ಮಾಡಿಸಿ ಕರ್ಕೊಂಡು ಬರ್ತಾಳೆ. ಅಮ್ಮ, ಇವತ್ತು ನಾನಂತೂ ತುಂಬ ಖುಷಿಯಾಗಿದ್ದೀನಿ, ನನಗೆ ಬೇಕಾಗಿದ್ದು ಎಲ್ಲದನ್ನೂ ಕೊಡಿಸ್ದೆ ನೀನು, ನನಗಂತೂ ಸಖತ್ ಖುಷಿ ಆಯ್ತಮ್ಮ. ಥ್ಯಾಂಕ್ ಯು. ನಿಮ್ಮಮ್ಮ ಕಡೆ ನಾನೇನು ಬೇರೆನಾ? ನನಗೇನಿಗೆ ಥ್ಯಾಂಕ್ಸ್ ಹೇಳ್ತೀಯಾ? ಸುಮ್ಮನಿರು. ಸರಿ ಅಮ್ಮ, ಲೇಟ್ ಆಯಿತು, ನಾನೇನು ಹೊರಡ್ತೀನಿ. ಇವತ್ತು ನನ್ನ ನಾದಿನಿ ಮನೆಗೆ ಊಟಕ್ಕೆ ಬರ್ತಾ ಇದ್ದಾಳೆ, ಹಾಗಾಗಿ ಬೇಗ ಹೋಗಿ ಊಟದ ತಯಾರಿ ಎಲ್ಲ ಮಾಡಬೇಕು. ಆಯ್ತು ಮಗಳೇ, ಹೋಗ್ಬಾ, ಹುಷಾರು, ಅವಾಗವಾಗ ಬರ್ತಾ ಇರಾಯ್ತಾ? ಸರಿನಮ್ಮ. ಸರಿ, ಅಲ್ಲಿ ಹಾಲ್ನಲ್ಲಿ ಬ್ಯಾಗ್ಗಳೆಲ್ಲ ಇಟ್ಟಿದೆಯಲ್ಲ, ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು, ಅದನ್ನು ಮರ್ತು ಹೋಗ್ಬಿಟ್ಟಿಯಾ, ತೊಗೊಂಡು ಹೋಗು ಆಯ್ತಾ? ಸರಿ ಆಯ್ತಮ್ಮ. ಮಗಳು ತುಂಬ ಖುಷಿಯಾಗಿರೋದನ್ನ ನೋಡಿ ಪದ್ಮ ತುಂಬ ಸಂತೋಷ ಪಡ್ತಾಳೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಒಂದಿನ ಯಾವುದೋ ಹಬ್ಬ ಇರುತ್ತೆ. ಹಬ್ಬಕ್ಕೋಸ್ಕರ ರಾಧಿಕಾಗೆ ಅವಳ ಮನೆಯಿಂದ ಸ್ವೀಟ್ಸು, ಗಿಫ್ಟು ಎಲ್ಲ ಬಂದಿರತ್ತೆ. ಈ ಸಲ ರಾಧಿಕಾ ತಾನೇ ಅತ್ತೆನ ಕರೆದು ಹೇಳ್ತಾಳೆ, ಅತ್ತೆ, ಹಬ್ಬಕ್ಕಂತ ನನ್ನ ತವ್ರ ಮನೆಯಿಂದ ಸ್ವೀಟು, ಗಿಫ್ಟು ಎಲ್ಲ ಕಳಿಸ್ಕೊಟ್ಟಿದ್ದಾರೆ, ಇದನ್ನೆಲ್ಲ ನೀವು ಪ್ರಿಯಾಗೋಸ್ಕರ ಎತ್ತಿಟ್ಬಿಡಿ, ಇದನ್ನೆಲ್ಲ ಅವಳಿಗೆ ಕೊಡಿ, ಹೇಗೋ ಅವಳು ಇವತ್ತು ಬರ್ತಾ ಇದ್ದಾಳಲ್ಲ, ಅವಳಿಗೆ ಕೊಟ್ಬಿಡಿ ಇದನ್ನೆಲ್ಲ. ಅರೆ ವಾ ರಾಧಿಕಾ, ಪ್ರಿಯಂಗೆ ಇದನ್ನೆಲ್ಲ ಕೊಡು ಅಂತ ಹೇಳ್ತಿದ್ಯಾ? ನಿಜವಾಗ್ಲು ಇವತ್ತು ಒಳ್ಳೆ ಮಾತಾಡಿದೆ ನೋಡು, ಭಾಳ ಖುಷಿ ಆಯ್ತು. ಅಷ್ಟೊತ್ತಿಗೆ ಅಲ್ಲಿಗೆ ಪ್ರಿಯಾ ಬರ್ತಾಳೆ. ಅದಕ್ಕೆ ಅವರಿಗೋಸ್ಕರ ಬಂದಿರೋ ವಸ್ತುಗಳನ್ನೆಲ್ಲ ನನಗೆ ಕೊಡು ಅಂತ ಹೇಳ್ತಾ ಇದ್ರೆ ನೀನೇನಮ್ಮ ಇಷ್ಟೊಂದು ಖುಷಿ ಪಡ್ತಿದ್ಯಾ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಖುಷಿ ಪಡದೆ ಇನ್ನೇನು ಮಾಡಲಿ? ಅಮ್ಮ, ಯಾವುದೇ ವಿಷಯ ಆಗಿರ್ಬೋದು, ಅದು ನಮ್ಮ ಅನುಭವಕ್ಕೆ ಬರೋವರೆಗೂ ಬೇರೆಯವ್ರ ಪರಿಸ್ಥಿತಿ ನಮಗೆ ಯಾವತ್ತೂ ಅರ್ಥ ಆಗಲ್ಲ. ಅತ್ತಿಗೆಗೆ ತವ್ರ ಮನೆಯಿಂದ ಬಂದಿರೋ ವಸ್ತುಗಳನ್ನೆಲ್ಲ ನೀನು ನನಗೆ ಕಳಿಸ್ಕೊಡ್ತಿದ್ದೆ, ನನಗೆ ಕೊಡ್ತಿದ್ದೆ, ಅದರಿಂದ ನಾನು ಖುಷಿ ಪಡ್ತಿದ್ದೆ, ಬೇರೆ ಏನೂ ಯೋಚನೆ ಮಾಡ್ತಿರ್ಲಿಲ್ಲ, ಖುಷಿಯಿಂದ ತೊಗೊಂಡೋಗ್ಬಿಡ್ತಿದ್ದೆ. ಅತ್ತಿಗೆಗೆ ಏನಾಗುತ್ತೆ, ಅತ್ತಿಗೆಗೆ ಹೇಗೆ ಅನಿಸುತ್ತೆ, ಅವ್ರಿಗೆ ಎಷ್ಟು ಬೇಜಾರಾಗ್ಬೋದು ಅನ್ನೋದು ನನ್ನ ಅನುಭವಕ್ಕೆ ಬರ್ತಿರ್ಲಿಲ್ಲ. ಆದರೆ ಅವತ್ತು ನೀನು ನನಗೆ ಶಾಪಿಂಗ್ ಮಾಡಿಸಿ ನನಗೆ ಇಷ್ಟ ಆಗೋ ವಸ್ತುಗಳು, ಬಟ್ಟೆ ಎಲ್ಲ ಕೊಡಿಸಿ ಕಳಿಸಿದ್ದೆ ನೋಡು. ನಾನು ಅದನ್ನೆಲ್ಲ ತಗೊಂಡು ಅಲ್ಲಿಗೆ ಹೋದಾಗ ನನ್ನ ನಾದಿನಿ ಮನೆಗೆ ಬಂದಿದ್ಲು. ನಮ್ಮ ಅತ್ತೆ ಅದನ್ನೆಲ್ಲ ನೋಡ್ತಿದ್ದ ಹಾಗೆ ಹಿಂದೆ ಮುಂದೆ ನೋಡಿದೆ, ಅವನ್ನೆಲ್ಲನೂ ನನ್ನ ನಾದಿನಿಗೆ ಕೊಟ್ಟು ಕಳಿಸ್ಬಿಟ್ರು. ಅವಾಗ ನನಗೆ ಎಷ್ಟು ಸಂಕಟ ಆಯಿತು ಗೊತ್ತಾ? ಅವತ್ತೇ ನೋಡಮ್ಮ, ಅತ್ತಿಗೆ ಪರಿಸ್ಥಿತಿ ಬಗ್ಗೆ ನನಗೆ ಅರಿವಾಗಿದ್ದು. ಪಾಪ ಅವರಿಗೆ ತವ್ರ ಮನೆಯಿಂದ ಕಳಿಸ್ಕೊಟ್ಟಿರೋ ವಸ್ತುಗಳನ್ನೆಲ್ಲ ನೀನು ನನಗೆ ಕೊಟ್ಟು ಕಳಿಸ್ಬಿಡ್ತಿದ್ದೆ, ನಾನು ಹಿಂದೆ ಮುಂದೆ ನೋಡದೆ ತೊಗೊಂಡು ಹೋಗ್ಬಿಡ್ತಿದ್ದೆ. ಪಾಪ ಅತ್ತಿಗೆಗೆ ಆ ವಸ್ತುಗಳ ಮೇಲೆ ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ, ಅದನ್ನು ನಾನು ತಗೊಂಡು ಹೋಗೋವಾಗ ಅವ್ರಿಗೆ ಎಷ್ಟು ಸಂಕಟ ಆಗಿರ್ಬೋದಲ್ವಾ? ಅವ್ರಿಗೇನು ನನಗೆ ಕೊಡಬಾರ್ದು ಅನ್ನೋ ಉದ್ದೇಶ ಇರಲ್ಲ, ಆದರೆ ತವ್ರ ಮನೆಯಿಂದ ಬಂದಿರೋ ವಸ್ತುಗಳೆಲ್ಲ ಪ್ರೀತಿ ಇರುತ್ತೆ, ಅದನ್ನು ಬೇರೆಯವ್ರಿಗೆ ಕೊಡುವಾಗ ಯಾವ ಹೆಣ್ಮಕ್ಳಿಗೆ ಆದರೂ ಬೇಜಾರಾಗುತ್ತಲ್ವಾ? ಅದಕ್ಕೆ ಅಮ್ಮ, ಇನ್ಮೇಲೆ ಅದಕ್ಕೆ ತವ್ರ ಮನೆಯಿಂದ ಏನೇ ಬಂದರೂ ಅದೆಲ್ಲ ಅತ್ತಿಗೆಗೆ ಸೇರಬೇಕು. ನಾನು ಯಾವತ್ತೂ ತೊಗೊಂಡು ಹೋಗಲ್ಲ, ನೀನು ನನಗೆ ತೊಗೊಂಡು ಹೋಗು ಅಂತ ಹೇಳೋ ಹಾಗಿಲ್ಲ. ಐ ಆಮ್ ರಿಯಲಿ ಸಾರಿ ಅದಕ್ಕೆ. ಅಯ್ಯೋ ಪ್ರಿಯಾ, ನೀ ಯಾಕಿಷ್ಟು ಬೇಜಾರಾಗಿದೆಯಾ? ಬೇಜಾರು ಮಾಡ್ಕೋಬೇಡ. ಸಾರಿನೂ ಕೇಳೋ ಅವಶ್ಯಕತೆ ಇಲ್ಲ ನೀನು, ಆಯಿತಾ? ರಾಧಿಕಾ, ಪ್ರಿಯಾ ಸರಿಯಾಗಿ ಹೇಳ್ತಿದ್ದಾಳಮ್ಮ, ಅವಳಿಗೆ ಅರ್ಥ ಆಗಿದ್ದು ಇಷ್ಟು ವಯಸ್ಸಾದರೂ ನನಗೆ ಅರ್ಥ ಆಗಿಲ್ಲ. ಇದರಲ್ಲಿ ನನ್ನ ತಪ್ಪು ಇದೆ. ಮಗಳ ಮೇಲಿನ ಕುರುಡು ಪ್ರೀತಿಗೆ ನಿನ್ನ ಭಾವನೆಗಳನ್ನ ನಾನು ಅರ್ಥ ಮಾಡ್ಕೊಳ್ದೆ ಹೋದೆ, ನನ್ನನ್ನು ಕ್ಷಮಿಸ್ಬಿಡಮ್ಮ. ಅತ್ತೆ ಆದವರಿಗೆ ಸಾಮಾನ್ಯವಾಗಿ ಮಗಳು ಸಂತೋಷ ದುಃಖ ಅರ್ಥ ಆಗುತ್ತೆ ಹೊರತು ಸೊಸೆ ಭಾವನೆಗಳು, ಅವಳ ಸಂತೋಷ ದುಃಖ ಯಾವುದೋ ಅರ್ಥನೇ ಆಗಲ್ಲ. ಆದರೆ ಇನ್ಮೇಲೆ ನಾನು ಅಂಥ ತಪ್ಪು ಮಾಡಲ್ಲಮ್ಮ. ನನ್ನ ಮಗಳನ್ನ ಯಾವ ರೀತಿ ನೋಡ್ತೀನೋ ಅದೇ ರೀತಿ ನಿನ್ನನ್ನು ನೋಡ್ತೀನಿ, ನಿನ್ನ ಭಾವನೆಗಳಿಗೂ ಬೆಲೆ ಕೊಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.